ಅಡುಗೆ ಮಾಡಿದೆ. ಅಯ್ಯೋ ನಾಕಕ್ಕ ಹೊಲ್ತಕ್ಕೆ ಹೋಗಿ ಸತೆ ಕೀಳಕ್ಕೆ ಹೋಗಿದ್ನಲ್ಲ, ಅಲ್ಲೇ ತಗಣಿ ಕಾಳಾಗಿದ್ದು ಬಂದಿದ್ದೆ. ಅವನ ಸಾರು ಮಾಡಿ ಮುದ್ದೆ ಮಾಡಿ ಈಗ ನನ್ನ ಗಂಡನಿಗೂ ಇಕ್ಕೊಟ್ಟು ಬಂದೆ ಕಣಕ್ಕ. ವಾ ಸರಿ ಕಲೆ ಪಾರಿ, ಇವಳೇನು ಮಾಡಿದ್ಲು ಕಣೆ ಸೌಭಾಗಿ. ಅಯ್ಯೋ ನನ್ನ ಗಂಡ ಇವತ್ತು ಚಿಕನ್ ತಂದಿದ್ದ. ಏನೋ ಆಸೆ ಆಗ್ಬಿಟ್ಟಿದ, ಚಿಕನ್ ಮಾಡು ಅಂತಿದ್ದ. ಅದಕ್ಕೆ ಆ ಚಿಕನ್ನೇ ಮುದ್ದೆನೂ ಮಾಡಿ ಇಟ್ಬಿಟ್ಟು ಬಂದೆ. ಸರಿ ಕಣಕ್ಕ. ನೆನ್ನೆ ಬಿಗ್ ಬಾಸ್ ನೋಡ್ದ, ಸಿಕ್ಕಿಲ್ಲ. ನಾನುವೇ ನೋಡ್ತಾನೆ ಅಕ್ಕ, ನೆನ್ನೆ ಮೊನ್ನೆ ಎಲ್ಲವ. ಈ ಚೈತ್ರ ಯಾಕಕ್ಕ ಹಂಗಾಡು ಉಸ್ತುವಾರಿನ ಮಸಿಯಕ್ಕೆ ಹೋಯ್ತಾಳಲ್ಲಕ್ಕ ಯಾವಾಗ್ಲೂ. ಒಂದು ಆಟ ಆಡಕ್ಕೆ ಐತಿಲ್ಲ ಅವಳಿಗೆ, ಉಸ್ತುವಾರಿ ಮಸಿಯಕ್ಕೆ ಹೋಯ್ತಾಳ ಕಣಕ್ಕ. ಕಣಮಿ ಉಸ್ತುವಾರಿ ಮಾಡ್ತಾಳೆ, 16 ನೆಟ್ಟಿಗೆ ಮಾಡಲ್ಲ ಉಸ್ತುವಾರಿಯ. ಎಲ್ಲದಕ್ಕೂ ಪೌಲು ಅದೇನೋ ಪೌಲು ಅಂತ ಕೊಡ್ಕೊಂಡು ಆ ಧನರಾಜನ ಸರಿ ನಿಲ್ಸಲ್ದ ನಮ್ಮಿ ಇವಳು. ಸರಿಯಾ ರಾಜತ್ತು ಬೈದ್ನಲ್ಲ, ಸರಿಯಾಗಿ ಬೈದಿದ ಅಲ್ವಾ ಅವಳಿಗೆ. ಹಂಗೆ ಮಾಡಾರಮ್ಮಿ ಅವಳು. ನಿಯತ್ತಾಗ ಆಟ ಆಡ್ಬೇಕಲ್ವಮ್ಮಿ, ಆಟ ನೋಡಕ್ಕೆ ಬರೋಕಿಲ್ಲ ಅವಳಿಗೆ. ಉಸ್ತುವಾರಿ ಮಾಡ್ನಿ ಅಂದರೆ ಹಿಂಗೆ ಮಾಡಿದ್ಲಲ್ಲ ಪಾಪ ರಾಜತನ ಟೀಮ. ಸರಿಯಾ ಹಿಂಗೆ ಮಾಡಿದ್ರೆ. ಕಣ್ರಮ್ಮಿ ನಮ್ಮನೇಲೂ ಅದನ್ನೇ ಹಾಕತ್ತೀವಿ ದಿನವ. ಅದನ್ನ ನೋಡ್ತಾನೇ ಇರಕ್ಕಿಲ್ಲ ನಾವು ನೋಡ್ತಾನೆ ಇವಿ. ಆ ಚೈತ್ರ ಮುಂಡೆ ಹಂಗೆ ಮಾಡಾರ ಎಷ್ಟು ಅಂತ ನಾವು ನೋಡ್ತಾನೆ ಇವಿ. ಪೌಲು ಅಂತ ಕೊಡ್ಕೊಂಡಂಗೆ ಮಾಡಿದ್ಲಲ್ಲ. ಶಾಂತಾಗಿದ್ದ ನಮ್ಮ ಮನ್ಮಂತಣನೆಯ ಗಂಡ್ಸಾಗಬೇಕಿತ್ತು, ಅವಾಗ ತೋರ್ಸವು ಅಂತ ಅನ್ನಂಗಾದ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಅವಳು ಬಣ್ಣಯ ಮಾಡವಳೆ ಅಂತ. ಕಣಕ್ಕ ಅವಳು ಹಂಗೆ ಆಟ ಆಡು ಅಂದರೆ ಆಟ ಮಸಿಯಾಕಿಲ್ಲ ಅವಳು. ನೋಡ್ನಿಲ್ವಕ್ಕ ನಿನ್ನೆ ಬಾಲ್ನಾಟವ ಬಾಲ ಆ ಕಡ್ಡಿ ಮೇಲೆ ತೆಗ್ದು ಕೊಡ್ಬೇಕಲ್ಲ. ಅವಾಗ ಗೌತಮಿಗೆ ಒಂದು ಬಾಲಾರು ಕೊಟ್ಲಕ್ಕ ಅವಳು. ಕೊನೆಗೆ ಹೋಯ್ತಾ ರಜಾ ತಾಣಾತಾಗೆ ಹೆಂಗೋ ಓಲಿ ಬಿಡಿ ಅಂದ್ಬಿಟ್ಟು ಒಂದು ಬಾಲ್ನಾರು ಪಾಸ್ ಮಾಡಕ್ಕೆ ಬಿಟ್ಟ. ಇಲ್ಲ ಇರಕ್ಕ ಅವಳು ಒಂದು ಪಾಸ್ ಮಾಡ್ತಿತ್ತಿರಕ್ಕ. ಹಂಗೆ ಮಾಡೋದಕ್ಕೆ ಇವಳು ಉಸ್ತುವಾರಿ ಮಸ್ಕೊಂಡು ಅಕ್ಕ ಅವತ್ತು ಹಂಗೆ ಮಾಡಿದ್ಲಲ್ಲ ಗೇಮಲ್ಲಿ ಆಡಾಡಕ್ಕ ಹಂಗೆ. ಅಯ್ಯೋ ಬಾಲುಂಟ ಸ್ಕೂಲಾಗಿ ಅದೇನೋ ದಿಂಬು ತಲೆದಿಂಬ ತಗೊಂಡೋಗಿ ಅಲ್ಲಿ ತೋರಿಸ್ಬೇಕು ಅಂತ ಏನೋ ಒಂದು ಕೊಟ್ಟಿದ್ರಲ್ಲ ನಗಕ್ಕ. ಬಾಲ ಅವಳು ಪಾಪ ಬಾಲು ಅಂತೀನಿ, ಇದು ದಿಂಬ ತಲೆದಿಂಬಾಕ ತಗೊಂಡೋಗಿದ್ಲು ಕನಕ. ಸರಿಯಾಗಿಯ ಮುಗಿಸಿತ ಕೊಟ್ಟಾದ್ಮೇಲೆ ಐಶ್ವರ್ಯ ಚೆನ್ನಾಗೆ ತಗೊಂಡೋಗೋಳೆ ಅಕ್ಕ. ಇವರು ಈ ಟೀಮ್ ಅವರು ಯಾರು ನೋಡಿಲ್ಲ, ತ್ರಿವಿಕ್ರಮ್ ಮಂತ್ರಿ ಅವ್ರ ಟೀಮ್ ಅವರು ಅಕ್ಕ. ನೋಡಿಲ್ದನೆಯ ಭವ್ಯ ನೋಡೀವ್ನಿ ಅನ್ಕೊಂಡು ಹೇಳಿದ್ಲು ಅಂದ್ಬಿಟ್ಟು ಈ ಚೈತ್ರ ಪೌಲು ಅಂದ್ಬಿಟ್ಟು ತಗೊಂಡೋಗಿ ವಾಪಸ್ ಇಟ್ಬಿಡೋರಕ್ಕ. ಅಯ್ಯೋ ತಪ್ಪಲ್ವಕ್ಕ, ಹಂಗೆ ನ್ಯಾಯವಾಗಿ ಮಾಡ್ಬೇಕಲ್ವಕ್ಕ ಮಾಡಿದ್ರೆ ಅವಳು. ಕಣಮಿ ನಮ್ಮ ಮೈಕ್ಳು ನೋಡ್ತಾವಲ್ಲ ಬಿಗ್ ಬಾಸ, ನನ್ನ ಜೊತೆ ನಾನು ನೋಡ್ತೀನಿ, ನಮ್ಮ ಮೈಕ್ಳು ನೋಡ್ತವೆ. ನಮ್ಮ ಮೈಕ್ಳು ಒಚ್ಚಿ ಬೈದಿಲ್ಲ ಚೈತ್ರಂಗ. ಅಯ್ಯೋ ಅದ್ಯಾವುದೋ ಇನ್ಸ್ಟಾಗ್ರಾಮು ಅಲ್ಲಲ್ಲ ಇನ್ಸ್ಟಾಗ್ರಾಮ್ ಅಂತಾರಲ್ಲವ, ಅದರಲ್ಲೆಲ್ಲ ಬರೀ ಅವಳದೇ ಅಂತೆ, ಬರೀ ಉಸ್ತುವಾರಿಯ ತಪ್ಪಾಗಿ ಮಾಡವಳೆ ಅಂತ. ನಾನುವೇ ಕಾಯ್ಕೊಂಡಿವ್ನಿಯವ. ಶನಿವಾರ ಸುದೀಪಣ ಬರ್ತಾರಲ್ಲ ಆವಾಗ ಒಳ್ಳೆ ನ್ಯಾಯ ಹೇಳ್ತಿರ್ತಕ್ಕ. ಅವ್ರಿಗೆ ಆ ಚೈತ್ರಂಗ ಸರಿಯಾಗಿ ಕ್ಲಾಸ್ ತಗೋಬೇಕು ಕಣವ, ಅದನ್ನೇ ಕಾಯ್ಕೊಂಡು ಕೂತೀನಿ ಕಣವ ನಾನು. ಕಣ್ರಮ್ಮಿ ನಾನುವೇ ಹೆಚ್ಚಾಗಿ ನೋಡಕ್ಕೆ ಹೋಯ್ಕಿಲ್ಲ. ಅಯ್ಯೋ ಈ ವಯಸ್ಸಲ್ಲಿ ಏನು ನೋಡೋದು ಬಿಗ್ ಬಾಸ ಅಂತ. ಆದರೆ ಶನಿವಾರ ಭಾನುವಾರ ಸುದೀಪಣ ಬರ್ತಾರಲ್ಲ ಆವಾಗಂತೂ ನೋಡ್ತೀನಿ. ನಿಮಗೂ ಗೊತ್ತವಲ್ರವ, ನಾವು 9 ಗಂಟೆಗೆ ಮನೆ ಕಬಿಡ್ತೀವಿ. ಆದರೆ ಶನಿವಾರ ಭಾನುವಾರ ಮಾತ್ರವ ಸುದೀಪಣ್ಣ ಒಳ್ಳೆ ಚೆನ್ನಾಗಿ ಮಾತಾಡ್ತಾರ, ಬುದ್ಧವಾದ ಹೇಳ್ತಾರ ಅಂದ್ಬಿಟ್ಟು ಅವತ್ತು ಮಾತ್ರ ಕುತ್ಕೊಂಡು ಚೆನ್ನಾಗಿ ನೋಡ್ತೀನಿ. ಅವತ್ತು ಬಿಟ್ರೆ ಬಾಕಿ ದಿನದಲ್ಲಿ ಓಸಸಿನೇ ಕಣ್ರವ ನೋಡೋದು. ಅಯ್ಯೋ ಸುಮ್ಮನಿರಕ್ಕ, ನೋಡಬೇಕು ಅಂತ ಅನ್ನಿಸ್ತದೆ, ಏನು ಮಾಡೋದು. ಮೊದಲಿಂದನೂ ನೋಡ್ಕೊಬಂದ್ಬಿಟ್ಟಿವಿ. ಓದು ಸೀಸನು ಸಂಗೀತ ಇದ್ಲಲ್ಲ, ಹಂಗೆ ಯಾರೂ ಇಲ್ಲ ಕಣಕ್ಕ ಈ ಸೀಸನಲ್ಲಿ. ಭಾರಿ ಜನ ಆಟಾಡಕ್ಕಿಲ್ಲ ಕಣಕ್ಕ ಹೆಂಗಸ್ರು. ಅಯ್ಯೋ ಬರೀ ಬಂಡಾಟನೆಯ. ಅವಳು ಸಂಗೀತ ಸಿಮ್ಮಿಣಿ ನನಗೆ ಆಡಳು ಅಕ್ಕ ಚೆನ್ನಾಗಿ. ನಾನು ನೋಡನೆ ಆ ಸೀಸನ್ ಅವಳೆ ಚೆನ್ನಾಗಿತ್ತು ಕನಕ. ಅದು ಕಣ್ಲೆ ಪಾರಿ ನಾನು ನೋಡಿದೆ. ಸಂಗೀತ ವಿನಯ್ ಕೊನೆಯಲ್ಲಿ ಬಂದಾದ್ರಲ್ಲ ಚೆನ್ನಾಗಿತ್ತು ಒಟ್ಟಿನಲ್ಲಿ ಸೀಸನು. ಅದುವೇ ಅರೆ ಈ ಸೀಸನ್ ಹೇಳಲೆ ನೀನು. ಆ ಚೈತ್ರ ಯಾಕ್ಲಿ ಹಂಗೆ ಆಡಳು ಪಾರಿ. ನಾನುವೇ ಅವಳನ್ನ ನೋಡಿದ್ರೆ ಟಿವಿಯಿಂದ ಎಳ್ಕೊಂಡು ಹೊಡೆದು ಬಿಡೋದು ಅನ್ನಿಸ್ತದ ಕರೆ. ಹಂಗೂ ಮಾತಾಡ್ತಾಳಲ್ಲೇ ಬಣ್ಣೆವ, ಯಾಕಂಗೆ ಆಡ್ಲವಳು.
ಹ್ಞೂ ಕಣಕ್ಕ, ಹಂಗೆ ಅವಳು ಉಸ್ತುವಾರೇನು ಸರಿಯಾಗಿ ಮಾಡೋಕ್ಕಿಲ್ಲ. ಹನುಮಂತಣ್ಣ, ಐಶ್ವರ್ಯಕ್ಕ ಎಲ್ಲರೂ ಹೇಳ್ತಾರೆ ಮೋಗ್ಸಿತ ರಜಾತು ಎಲ್ಲವ ಬಂದಿದೆ ಲೈನಿಂದ ಆಚೆ ಬಂದದೆ ಅಂತ ಕೇಳಿದ್ಲಕ್ಕ ಅವಳು. ಆ ಭವ್ಯ ಬಕೆಟ್ ಭವ್ಯ ಏನೋ ಹೇಳ್ಬಿಟ್ಲು ಅಂದ್ಬಿಟ್ಟು ಅವಳು ಮಾತಾ ಕೇಳ್ಕೊಂಡಿವಳು. ಆಟವ ರದ್ದಾಗ ಗಂಟವ ಇವರು ಅನೌನ್ಸ್ ಮಾಡಿಲ್ವಲ್ಲ ಅಕ್ಕ. ಅವ್ರ ಟೀಮ್ ಅವರು ಹನುಮಂತಣ್ಣ ರಜತಣ್ಣ ಅವರೆಲ್ಲ ಹೇಳಿದ್ಮೇಲೆ ಅಕ್ಕ ಇವರು ಅಷ್ಟು ಚೆನ್ನಾಗಿ ಹೇಳ್ತಾವ್ರೆ ಅಂದಮೇಲೆ ಅವ್ರ ಕಡೆಗೆ ಕೊಡ್ಬೇಕಲ್ವಕ್ಕ. ಇವಳು ಬರೀ ಬಕೆಟ್ ರಾಣಿ ಭವ್ಯನೊಬ್ಬಳು ಮಾತಾ ಕೇಳ್ಕೊಂಡು ಅಕ್ಕ ಇವರು ಆಟನೇ ರದ್ದು ಮಾಡಿದ್ರಳಕ್ಕ. ಸರಿಯಾ ಇದು? ಹ್ಞೂ ಕಲೆ ಪಾರಿ, ನಾನು ಹಂಗೆ ಅನ್ಕೊಂಡೆ ಬಿಡು. ಹನುಮಂತಣ್ಣ ಅನೌನ್ಸೇ ಮಾಡೋಕ್ಕಿಲ್ಲ ಅಂತ ಕೂತ್ಕೊಂಡ ಸರಿ ಅಲ್ವಾ? ಅವನಷ್ಟು ಹೇಳ್ತಾವನಿ. ಅವ್ರ ಟೀಮ್ ಅವರೆಲ್ಲ ನೋಡವ್ರೆ. ಈ ತ್ರಿವಿಕ್ರಮನ್ ಟೀಮ್ ಅವರು ಯಾರು ನೋಡಿಲ್ಲ. ಸುಮ್ಮನೆ ಇರ್ಬೇಕು ತಾನೇ. ಆ ಭವ್ಯ ಏನೋ ಹೇಳಿದ್ಲು ಅಂದ್ಬಿಟ್ಟು ಅದು ತಲೆ ತುಂಬ ತಗೊಂಡೋಗಿ ಕಿತ್ಕೊಂಡೋಗಿ ಮಡಗ್ಬಿಟ್ಲು. ಆಮೇಲೆ ಮತ್ತೆ ಆ ಗೌತಮಿ ಪಾಸಿಟಿವ್ ಏನೋ ಪಾಸಿಟಿವ್ ಅನ್ಕೊಂಡು ಓದ್ಕೊಂಡು ಹೊಡೈತಾಳಲ್ಲ, ಸರಿಯಕ್ಕ ಅದು? ಅಯ್ಯೋ ಅಕ್ಕ, ನಾನುವೇ ದಿನ ನೋಡ್ತೀನಿ ಅಕ್ಕ. ಒಟ್ಟಿನಲ್ಲಿ ಕೊನೆಗೆ ಏನು ಸಮಾಧಾನ ಅಂದರೆ ಅಕ್ಕ, ಇವರೇನೇ ಮೋಸ ಆಡಿದ್ರು ಅಕ್ಕ, ಕೊನೆಗೆ ಸುದೀಪಣ್ಣ ಬಂದು ಎಲ್ಲನೂ ಹೇಳ್ತದೆ. ಅದನ್ನೇ ಕಾಯ್ಕೊಂಡು ಕೂತಿರ್ತೀವಿ ಕನಕ ನಾವು. ಚೈತ್ರಂದು ಆದ್ರೂ ಭಾರಿ ಬಂಡಾಟ ಆಡ್ಬಿಟ್ಲು ಕನಕ ಈ ಸರಿ. ಅದೇ ಇಷ್ಟ ಆಗ್ಲಿಲ್ಲ ನಮಗೆ. ಅಯ್ಯೋ ಹ್ಞೂ ಕಣ್ರಮಿ, ಹಂಗೆ ಅವಳು. ನಾನುವೇ ಒಂದೊಂದ್ಸರಿ ನೋಡೀನಿ ಅವಳನ್ನ. ನೋಡಿದಾಗೆಲ್ಲ ಏನು ಒಳ್ಳೆಯ ಮಾತಂಗೆ ಆಡ್ಕೊಂಡು ಹೆಂಗ್ಸು ಹಂಗಿರ್ಬೇಕು ಅವ. ಏನು ರಜತನ ಜೊತೆ ಅವತ್ತು ಅಂಜಗ್ಲಕ್ಕೆ ಹೋಗಿದ್ಲಲ್ಲವ, ಅವನೇನು ತಪ್ಪು ಹೇಳ್ತಾ ಇದ್ದ ಅಂತ ಸರಿಯಾಗಿ ಹೇಳವ್ರಿ ಅವನು. ಹಂಗೆ ಕೆಂಗುಡ್ಸ್ಕೊಂಡು ಮೈ ಮೇಲೆ ಬೀಳಕ್ಕೆ ಹೋದ್ರೆ ಗಂಡಸು ಟಚ್ ಆಯ್ಕಿಲ್ವಾ, ಅವನೇನೋ ಮುಟ್ಬಿಟ್ಟ ಅಂದ್ಬಿಟ್ಟು ಅದನ್ನೇ ಪಾಯಿಂಟ್ ಮಾಡ್ಕೊಂಡು ಹೇಳ್ತಾರಲ್ಲವ ಅವರು. ಅದಕ್ಕೆ ಸರಿ ಅದು. ಕಣಕ್ಕ, ಅದನ್ನೂ ಅವಳು ಹಂಗೆ ಮಾಡಿದ್ಲಲ್ಲ, ಅಷ್ಟು ಜೋರಾಗಿ ಮಾತಾಡಿದ್ರೆ ಇನ್ನೇನು ಮಾಡೋನು, ಗಂಡಸಲ್ವ ಅವನು. ಪಾಪ ಅವನು ರಜತು ಹಂಗಾಯ್ತು ಅಂತ ಅಂದ್ಬಿಟ್ಟು ಆಮೇಲೆ ಮುಗಿಸಿದ ಆಟ ಎಲ್ಲ ಮುಗಿದ ಮೇಲೆ ಕೂತ್ಕೊಂಡು ಆಚೆಲಿ ಹೇಳಿದ್ಲು. ಹಿಂಗೆ ಹೆಂಗ್ಸು ಅಂದಮೇಲೆ ನೀವು ಸ್ವಲ್ಪ ಇದು ಮಾಡಬೇಕು ಅಂತ ಹೇಳಿದ್ಮೇಲೆ ರಜತನ ಅರ್ಥ ಮಾಡ್ಕೊಂಡು ಹೋಗಿ ಸಾರಿಯಾಗಿ ಕೇಳ್ದ. ಅದಾಗಲಿ ಅಷ್ಟು ಸಾರಿಯಾಗಿ ಕೇಳಿ ಅದು ಅವನು ಮನ್ಸತ್ವ ಒಳ್ಳೆತನವ ಅದು. ಇರಲಿ ಈ ಚೈತ್ರ ಹಂಗೆ ಮೋಸ ಬಂಡಾಟ ಆಡೋದು ಸರಿ ಏನು ಪರಿ? ಯಾಕೆ ಹಂಗೆ ಮಾಡ್ಯಾಳವಳು? ಅಯ್ಯೋ ನಾಗಕ್ಕ, ಅವಳು ಹಂಗೆ ತಗೋ. ಈ ವಾರ ಅವಳೇ ಹೋಗ್ಬೇಕು. ನಾನು ಕಾಯ್ಕೊಂಡು ಕೂತೀವ್ನಿ. ಯಾರೇ ಅವಳು ನ್ಯಾಮಿನೇಟೇ ಆಗಿಲ್ವಲ್ಲಕ್ಕ. ಇವತ್ತು ನೋಡದ, ಇವತ್ತಿನ ಎಪಿಸೋಡಲ್ಲಿ ಏನಾದ್ರು ಮ್ಯಾಜಿಕ್ ಆಗಿ ಅವಳನ್ನ ನ್ಯಾಮಿನೇಟ್ ಆಗಿಬಿಟ್ರೆ ಅವಳೇ ಹೋಗ್ಬಿಡ್ಲಿ ಅಂತ ನಾನು ಕಾಯ್ಕೊಂಡು ಕೂತೀವ್ನಿ ಅಕ್ಕ. ಅವಳು ಹೋಗ್ಲಿಲ್ಲ ಅಂತ ಅಂದರೆ ಐಶ್ವರ್ಯನ ಕಳಿಸ್ಬಿಡ್ಲಿ ಕನಕ. ಏನು ಆಡಕ್ಕ ಅವಳು ಐಶ್ವರ್ಯ? ಅವಳು ಆಡೋಕ್ಕಿಲ್ಲ, ಇವಳು ಆಡೋಕ್ಕಿಲ್ಲ ಕನಕ. ಕಂಡ್ಲೆ ಅವಳು ಐಶ್ವರ್ಯನೂ ಏನು ಆಡೋಕ್ಕಿಲ್ಲ, ಆರುವ ಇಸ್ಕೊಂಡವ್ರಿ. ಈ ವಾರ ನ್ಯಾಮಿನೇಟ್ ಆಗವಳಲ್ಲ ಚೈತ್ರ, ಏನಾದ್ರು ತಪ್ಪಿ ನ್ಯಾಮಿನೇಟ್ ಆದರೆ ಅವಳನ್ನೇ ಕಳಿಸ್ಬಿಡ್ಲಿ. ಇಲ್ಲ ಅಂತಂದರೆ ಐಶ್ವರ್ಯನ ಕಳಿಸ್ಲಿ. ನೆಕ್ಸ್ಟ್ ವಾರಕ್ಕಂತೂ ಪಕ್ಕ ಈ ಚೈತ್ರನೇ ಕಳಿಸ್ಬೇಕು. ಈ ಬಣ್ಣವ ಸುದೀಪ್ ಸರ್ ಮಾತಾಡೋ ಗಂಟನೂ ನಂಗೆ ಸಮಾಧಾನ ಇಲ್ಲ ಕಲೆಪಾರಿ. ಕಣಕ ಮಾತಾಡ್ತಾರೆ ಕಂಡು ಸುಮ್ಮನಿರು. ಶನಿವಾರ ಮಿಸ್ ಮಾಡ್ದನೆಯ ನೋಡದ. ನಮ್ಮ ಮನೆಗೆ ಬಂದ್ಬಿಡು, ಇಬ್ಬರು ಒಟ್ಟಿಗೆ ಕೂತ್ಕೊಂಡೆ ನೋಡದ. ಇಲ್ಲಾಂದರೆ ನಾನು ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ಯಾಕೆಂದರೆ ನಮ್ಮ ಮನೆಯೂ ಕರೆನ್ಸಿ ಖಾಲಿ ಆಗ್ಬಿಡ್ತದೆ ಕಣಕ ಟಿವಿದು. ಅತ್ತಾಗ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ, ಇಬ್ಬರು ಒಟ್ಟಿಗೆ ಕೂತ್ಕೊಂಡು ನೋಡದ. ಸರಿ ಪಾರಿ, ಬಂದ್ಬಿಡು, ನಮ್ಮ ಮನೇಲೇ ನೋಡದ. ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವಾಗಲೂ ನನಗೆ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.